ವೇದಿಕೆ ಸರ್, ನನಗೆ ಸಿಎಂ ಆಗುವುದಕ್ಕೆ ಆತುರ ಏನಿಲ್ಲ, ನನ್ನ ಮುಂದಿನ ದಾರಿ ನನಗೆ ಕ್ಲಾರಿಟಿ ಇದೆ. ಇದೇನು ಸೂಚಿಸುತ್ತೆ? ಯಾರಿಗೆ ಸಂದೇಶ ಇದು ಅಂತ ಅವ್ರು ಹೇಳಿರೋಂಥದ್ದು ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ, ಮತ್ತೆ ನಿಖರ. ಅವ್ರು ಹೇಳಿದಾರಲ್ಲ, ಅಂದ್ರೆ ನಾನು ರೀಚ್ ಆಗ್ತೀನಿ ಅಂತ, ಸ್ಪಷ್ಟ ಗುರಿ ಇದೆ, ರೀಚ್ ಆಗ್ತೀನಿ ಅಂತ. ಅವ್ರಿಗೆ ರೀಚ್ ಆಗಕ್ಕೆ ಇನ್ನು ಕ್ಷಣಗಣನೆ ಇದೆ. ಅದಕ್ಕೋಸ್ಕರ ಈ ಸ್ಯಾಟಲೈಟ್ ಹೋಗ್ತೈತಲ್ಲ ಮೇಲೆ ಮಂಗಳ ಗ್ರಹಕ್ಕೆ, ಚಂದ್ರ ಗ್ರಹಕ್ಕೆ, ರಾಕೆಟ್ ಸ್ಯಾಟಲೈಟ್, ಅದಕ್ಕೆ ಕ್ಷಣಗಣನೆ ಇದೆ. ಈ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇಕ್ಬಾಲ್ ಯಾರೋ ರಾಮನಗರದ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾನೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ಅವನ ತಾಕತ್ತನ್ನ ಮೆಚ್ಚಲೇಬೇಕು. ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವನು. ಯಾರಿಗೆ? ಇಕ್ಬಾಲ್ ಹುಸೇನ್. ನೋಟಿಸ್ ಯಾರು? ಡಿ ಕೆ ಶಿವಕುಮಾರೇ. ನೋಟಿಸ್ ಕೊಟ್ಟ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಮಾಡಿದ್ದಾನೆ ಅಂದ್ರೆ, ಇದು ಗಾದೆ ಇದೆಯಲ್ಲ, ಮಗು ಚಿವುಟೋದು, ಮಗು ಇದು ಐತಲ್ಲ, ತೊಟ್ಲು ತಗೋದು, ಎರಡು ಇದೆ. ಇದನ್ನೇ ಹೇಳೋದು. ಅಂದ್ರೆ ಅಷ್ಟು ಧೈರ್ಯವಾಗಿ ಒಬ್ಬ ಕಾಂಗ್ರೆಸ್ MLA ಹೇಳ್ತಾನೆ ಅಂತಂದ್ರೆ ನಿಖರತೆ, ಸ್ಪಷ್ಟತೆ, ಗುರಿ ಎಲ್ಲನೂ ಡಿ ಕೆ ಶಿವಕುಮಾರ್ಗೆ ಇದೆ. ಅದರಿಂದನೇ ಅವರು ಹೇಳ್ತಾರೆ. ನೀವು ಇದು ಪೂರಕವಾಗಿ ನಾವು ಕ್ರಾಂತಿ ಇದೆ ಅಂತ ನಾವು ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ಸಿನ ರಾಜಣ್ಣ ಹೇಳಿದ್ದಾರೆ, ದಾವಣಗೆರೆ MLA ಹೇಳಿದ್ದಾರೆ, ಆಮೇಲೆ ಕುಣಗಲ್ MLA ಹೇಳಿದ್ದಾರೆ, ಆಮೇಲೆ ಮಾಗಡಿ MLA ಹೇಳಿದ್ದಾರೆ. ಈಗ ಇವರು ರಾಮನಗರದ MLA ಇದ್ದಾರೆ. ಇನ್ ಕೆಲವರು ಎಲ್ಲರನ್ನು ಪಾರ್ಟಿ ಜವಾಬ್ದಾರಿಗೆ ಹಾಕ್ತಾರೆ ಅಂತ ಒಬ್ಬ MLC ಹೇಳಿದ್ದಾರೆ. ಈಗಿರೋ ಮಂತ್ರಿಗಳನ್ನೆಲ್ಲ. ಅಂದ್ರೆ ಬದಲಾವಣೆ ಅನ್ನೋದು ಪಕ್ಕ. ಈಗ ತರಾತುರಿ ಸೆನ್ಸಸ್ ಯಾಕೆ? ಈಗ ಸಿದ್ದರಾಮಯ್ಯ ಇಳಿಯಲ್ಲ, ಓಕೆ, ಸಿದ್ದರಾಮಯ್ಯ ನಾನೇ 5 ವರ್ಷ ಅಂದ್ರೆ ತರಾತುರಿ ಹೆಂಗ್ ಮಾಡ? ಈಗ ಒಂದು 4 ತಿಂಗಳಲ್ಲಿ 3 ತಿಂಗಳಲ್ಲಿ ಮಾಡಿಬಿಟ್ರೆ ಈ ಸೆನ್ಸಸ್ನ ಏನಾಗ್ತೈತಿ? ಏನು ಆಗಲ್ಲ, ಲಾಸ್ ಆಗಲ್ಲ, ಏನೂ ಆಗಲ್ಲ. ಇದಕ್ಕೆ ಗೇನು ಲಾಸ್ ಪ್ರಶ್ನೆನೇ ಬರಲ್ಲ. ಇದು ತರಾತುರಿ ಯಾಕೆ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಇಳಿಯಲ್ಲ ಅಂದ್ರೆ ಸೆನ್ಸಸ್ನ 15 ದಿನದಲ್ಲೇ ಮಾಡಬೇಕು. ಈ ತರಾತುರಿ ಯಾಕೆ? ನಮ್ಮ ಪ್ರಶ್ನೆ. ಅಂದ್ರೆ ಎಲ್ಲ ಒಂದಕ್ಕೊಂದು ಹೆಂಗ್ ಕೂಡ್ಕೊಂಡ್ ಬರ್ತಾ ಇದೆ ಅಂದ್ರೆ, ನವೆಂಬರ್ ಕ್ರಾಂತಿಯ ಒಂದು ಈ ಗ್ರಹಣ ಆಗ್ಬೇಕಾದ್ರೆ ಶುರು ಆಗ್ತೈತಲ್ಲ, ಸ್ವಲ್ಪನೇ ಗ್ರಹಣ ಕತ್ತಲು ಶುರು ಆಗ್ತೈತಲ್ಲ, ಹಂಗೆ ಸಿದ್ದರಾಮಯ್ಯನವರ ಪಾಲಿಗೆ ಕತ್ತಲು ಶುರುವಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಪಾಲಿಗೆ ಬೆಳಕು ಶುರುವಾಗ್ತಾ ಇದೆ. ಅಷ್ಟೇ ಈ ಗ್ರಹಣ.